ದಿನಾಂಕ 2-3-2025ರಂದು AMP ಅಜ್ಜಯ್ಯ ಸಮಾಜಮುಖಿ ಟ್ರಸ್ಟ್ ಹೊಳಗುಂದಿ, ಮಲ್ಲಿಗೆ ಚಾರಿಟಬಲ್ ಟ್ರಸ್ಟ್ ಹಡಗಲಿ, ಕಾಳಿಕಾದೇವಿ ಜೀರ್ಣೋದ್ಧಾರ ಸಮಿತಿ ಹಡಗಲಿ ಇವರ ಒಂದು ಸಹಯೋಗದಲ್ಲಿ ಸರ್ವ ಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಜರುಗಲಿವೆ. ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಾವು ಆಹ್ವಾನ ಮಾಡ್ತಾ ಇದ್ದೀವಿ. ಹಾಗೆಯೇ ಮತ್ತು ಇದರಲ್ಲಿ ನಾನು ಹೆಚ್ಚಿಗೆ ಹೇಳಕ್ಕೆ ಇಚ್ಛೆಪಡ್ತೇನೆ. ಕೃಷಿ ಮೇಳ. ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ 100 ಬೆಡ್ ಆಸ್ಪತ್ರೆ ರಸ್ತೆಯಲ್ಲಿರುವಂತಹ ಕಾಳಿಕಾಮಾತಿ ದೇವಸ್ಥಾನದಲ್ಲಿ 2-3 ಮಾರ್ಚ್ 2ನೇ ತಾರೀಕಿನಂದು ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಜರುಗಲಿವೆ. AMP ಅಜ್ಜಯ್ಯ ಸಮಾಜಮುಖಿ ಟ್ರಸ್ಟ್ ಹೊಳಗುಂದಿ, ಮಲ್ಲಿಗೆ ಯೋಗ ಚಾರಿಟಬಲ್ ಟ್ರಸ್ಟ್ ಹಡಗಲಿ, ಕಾಳಿಕಾದೇವಿ ಜೀರ್ಣೋದ್ಧಾರ ಸಮಿತಿ ಹಡಗಲಿ ಇವರ ಸಹಯೋಗದಲ್ಲಿ ಸರ್ವಧರ್ಮ ಸಾಮೂಹಿಕ ವಿವಾಹಗಳು ಜರುಗಲಿವೆ. ಈ ಒಂದು ಸಾಮೂಹಿಕ ವಿವಾಹಗಳ ಭಿತ್ತಿ ಪತ್ರವನ್ನು ಎಂದು ಬಿಡುಗಡೆಗೊಳಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಮಾತನಾಡಿದಂತಹ AMP ಅಜ್ಜಯ್ಯ ಸಮಾಜಮುಖಿ ಟ್ರಸ್ಟಿನ ಅಧ್ಯಕ್ಷರಾದಂತಹ AMP ವಾಗೀಶ್ ಅವರು ಇಂತಹ ಒಂದು ಕಾರ್ಯಕ್ರಮ 2-3-2025ರಂದು ಜರುಗಲಿದೆ. ಸಾಮೂಹಿಕ ವಿವಾಹಗಳು, ಸರ್ವಧರ್ಮ ಸಾಮೂಹಿಕ ವಿವಾಹಗಳು ಜರುಗಲಿವೆ. ದುಂದು ವೆಚ್ಚಕ್ಕೆ ಕಡಿವಾಣ ಹಾಕುವಂತಹ ಒಂದು ಸಣ್ಣ ಪ್ರಯತ್ನ ನಮ್ಮ ಟ್ರಸ್ಟಿಂದು. ಇಂತಹ ಒಂದು ಸಣ್ಣ ಪ್ರಯತ್ನಕ್ಕೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಎನ್ನುವಂತಹ ವಿನಂತಿಯನ್ನು ಮಾಡಿಕೊಂಡರು. ಹೊನ್ನಾಳಿ ಶ್ರೀಗಳ ಆಶಯದಂತೆ ಈ ನಮ್ಮ ಒಂದು ಕಾರ್ಯಕ್ರಮ ಜರುಗಲಿದೆ ಎನ್ನುವಂತಹ ಮಾಹಿತಿಯನ್ನು ಕೂಡ ನೀಡಿದರು. ಮಾರ್ಚ್ 2ರಂದು ಜರುಗುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಾಮೂಹಿಕ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಜಯನಗರ ಜಿಲ್ಲಾಧಿಕಾರಿಗಳಾದಂತಹ MS ದಿವಾಕರ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಅಂದು ರಕ್ತದಾನ ಶಿಬಿರ, ಕೃಷಿ ಮೇಳವನ್ನು ಕೂಡ ಆಯೋಜಿಸಲಾಗಿದೆ ಎನ್ನುವಂತಹ ಮಾತನ್ನು ಕೂಡ ಹೇಳಿದರು. ಈ ಒಂದು ಸರ್ವಧರ್ಮ ಸಾಮೂಹಿಕ ವಿವಾಹದಲ್ಲಿ ಮದುವೆಯಾಗಲು ಇಚ್ಛಿಸುವಂತಹ ವಧು ವರರ ತಂದೆ ತಾಯಿಗಳು ಅವರ ಅಧಿಕೃತ ದಾಖಲೆಯೊಂದಿಗೆ 25/2/2025 ಅವರ ಹೆಸರುಗಳನ್ನು ನೋಂದಾಯಿಸಬೇಕು ಎನ್ನುವಂತಹ ಒಂದು ವಿನಂತಿಯನ್ನು ಕೂಡ ಮಾಡಿಕೊಂಡರು. ಮಲ್ಲಿಗೆ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದಂತಹ ಕೋಡಿಹಳ್ಳಿ ಕೊಟ್ರೇಶ್ ಅವರು, AMP ಅಜ್ಜಯ್ಯ ಸಮಾಜಮುಖಿ ಟ್ರಸ್ಟಿನ ಅಧ್ಯಕ್ಷರಾದಂತಹ AMP ವಾಗೀಶ್ ಅವರು ಈ ಒಂದು ಹೆಸರು ವಧುವರರ ಹೆಸರನ್ನು ನೋಂದಾಯಿಸುವಂತಹ ಫೋನ್ ಸಂಪರ್ಕ ನಂಬರ್ಗಳನ್ನು ಕೂಡ ಹೇಳಿದ್ದಾರೆ. ಕೋಡಿಹಳ್ಳಿ ಕೊಟ್ರೇಶ್ 9448759471, ಹಣ್ಣಿ ರವೀಂದ್ರ ಬೆಂಕಿ ರವೀಂದ್ರ 9945707238, AK ನಾಗರಾಜ್ 9880017255, ಕೋಡಿಹಳ್ಳಿ ಕೊಟ್ರೇಶ್ 9448759471, ಹಣ್ಣಿ ರವೀಂದ್ರ ಬೆಂಕಿ ರವೀಂದ್ರ 9945707238, AK ನಾಗರಾಜ್ 9880017255. ಈ ನಂಬರಿಗೆ ಸಂಪರ್ಕ ಮಾಡುವುದರ ಮೂಲಕ ತಾವು ವಧುವರರ ಹೆಸರನ್ನು ಅಧಿಕೃತ ದಾಖಲೆಯೊಂದಿಗೆ ನೋಂದಾಯಿಸಿಕೊಳ್ಳಲು ವಿನಂತಿಸಿದ್ದಾರೆ. ಬನ್ನಿ ಭಿತ್ತಿಪತ್ರವನ್ನು ಬಿಡುಗಡೆಗೊಳಿಸಿ ಮಾತನಾಡಿ. ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು MS ದಿವಾಕರ್ ಸಾಹೇಬರನ್ನು ನಾವು ಆಹ್ವಾನ ಮಾಡ್ತಾ ಇದ್ದೀವಿ. ಹಾಗೆಯೇ ಮತ್ತು ಇದರಲ್ಲಿ ನಾನು ಹೆಚ್ಚಿಗೆ ಹೇಳಕ್ಕೆ ಇಚ್ಛೆಪಡ್ತೇನೆ. ಕೃಷಿ ಮೇಳನ್ನು ಸಹ ಮಾಡಬೇಕಂತ ನಾವು ಮಾಡಿದ್ದೀವಿ. ಕೃಷಿ ಮೇಳ
ಫಲಪುಷ್ಪ ಪ್ರದರ್ಶನ ಮತ್ತು ಬ್ಲಡ್ ಕ್ಯಾಂಪ್ ಸಹ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಗೆಳೆಯರಾದ DHO ಸರ್, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಶಂಕರ್ ನಾಯ್ಕ್ ಅವರು ಆಗಮಿಸ್ತಾ ಇದ್ದಾರೆ ಮತ್ತು SP ಅವರು ಆಗಮಿಸ್ತಾ ಇದ್ದಾರೆ. ಇನ್ನು ಎಲ್ಲ 4-6 ಜಿಲ್ಲಾದಿಂದ ಎಲ್ಲ ಅಧಿಕಾರಿಗಳು ಈ ಒಂದು ವಿವಾಹ ಮಹೋತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಓಂ ಶ್ರೀ ಕಾಳಿಕಾದೇವಿಯನ್ನು ಮನದಲ್ಲಿ ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ನಾಗದೇವತೆಯರು ಸಹ ಈ ಒಂದು ಸರ್ವಧರ್ಮ ವಿವಾಹ ಮಹೋತ್ಸವ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ನಮ್ಮ ವಾಗೀಶಣ್ಣವರು ಅಜ್ಜಯ್ಯ ಸಾಮಾಜಿಕ ಟ್ರಸ್ಟ್ನ ಅಧ್ಯಕ್ಷರು ಸಹ ಮತ್ತು ಮಾಹಿತಿ ಹಕ್ಕದ ವ್ಯಕ್ತಿಗಳು ಸಹ, ಹಾಗಾಗಿ ಈಗೆಲ್ಲ ನಿಮಗೆ ವಿಷಯ ತಿಳಿಸಿದ್ದಾರೆ. ಅದೇ ರೀತಿ ಏನು ಅವ್ರು ಹೇಳಿದರು, ಆ ಪೂಜ್ಯರು ಹೇಳುವಾಗ ಹೊನ್ನಳ್ಳಿ ಪೂಜ್ಯರು ಈ ಏನು ಕಳಸಾರೋಹಣಕ್ಕೆ ಬಂದಿದ್ದರು ಪುರಾ ಮತ್ತು ಹೊನ್ನಳ್ಳಿ ಸ್ವಾಮೀಜಿಗಳು ಅವರು ನುಡಿದಿದ್ರು. ಅವಾಗ ವಾಗೀಶಣ್ಣ ಇದ್ದಿಲ್ಲ, ಆದರೂ ಸಹ ಅವ್ರಿಗೆ ಹೆಂಗೆ ಅದು ದೈವ ರೂಪ ಅಂತಾರಲ್ಲ, ಆ ದೈವ ರೂಪದಲ್ಲಿ ಅವ್ರಿಗೆ ವಿಷಯ ಮುಟ್ಟೈತೆ ಅನ್ನೋ ಒಂದು ಭಾಸ ನಮಗೆ ಆಗ್ತದೆ. ಯಾಕಪ್ಪ ಅಂದರೆ ಇವತ್ತು ಅದು ಒಂದು ವರ್ಷದಲ್ಲೇ ಆಗ್ತತಿ ಅಂದಾಗ ಇವ್ರ ರೂಪದಲ್ಲಿ, ನಮ್ಮ ವಾಗೀಶಣ್ಣ ರೂಪದಲ್ಲಿ ಇವತ್ತು ಇಲ್ಲಿ ನಮ್ಮ ಕಾಳಿಕಾದೇವಿ ಕರೆ ಕಳಿಸಿದಂತ ನಾವು ನಿಜವಾಗ್ಲೂ ಹೇಳ್ಬೋದು. ಆ ಒಂದು 21 ಸಾಮೂಹಿಕ ವಿವಾಹ ಮಹೋತ್ಸವ, ಸರ್ವಧರ್ಮ ವಿವಾಹೋತ್ಸವನ ತಾವು ಯಾರಿದ್ದರೂ ಎಲ್ಲೇ ಇದ್ದರೂ ಯಾರೇ ಧರ್ಮದವರಾಗಿರ್ಬೋದು, ಆರ್ಥಿಕವಾಗಿ ಹಿನ್ನಡೆ ಇರ್ತಕ್ಕಂಥವ್ರೆಲ್ಲರೂ ನೀವು ಸದುಪಯೋಗ ಪಡಿಸ್ಬೇಕಂತಂದೇಳಿ ನಾವು ಟ್ರಸ್ಟ್ನರು, 2 ಟ್ರಸ್ಟ್ನರು ಕೇಳ್ಕೊಳ್ತೀವಿ. ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಈ ನಿಮಗೋಸ್ಕರ ಒಂದು ರಸಮಂಜರಿ ಕಾರ್ಯಕ್ರಮ ಸರಿಗಮಪ ಖ್ಯಾತಿಯ ಶ್ರೀರಾಮ್ ಕಾಸರ್ ಮತ್ತು ಸಂಗಡಿಗರು ಬೆಂಗಳೂರು ವಿರುದ್ಧ ಸಂಗೀತ ಕಾರ್ಯಕ್ರಮ ಸಹ ಅವರಿಗೆ ಅವತ್ತು ನೀಡಿಕೊಡ್ತಿದ್ದಾರೆ. ಮತ್ತು ಕನ್ನಡತಿ ಧಾರಾವಾಹಿಯ ಖ್ಯಾತಿಯ ಚಲನಚಿತ್ರ ನಟಿ ರಂಜಿನಿ ರಾಘವನ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ, ಶುಭ ಹಾರೈಸ್ತಾರೆ ಮದುಮಕ್ಕಳಿಗೆ. ಹಾಗಾಗಿ ದಯಮಾಡಿ ಇದರ ಒಂದು ಸದುಪಯೋಗ ಈ ನಮ್ಮ ಹೂವಿನಡಗಲಿ ತಾಲೂಕಿನ ಸುತ್ತಮುತ್ತಲಿನ ಜನ ಪಡ್ಕೊಳ್ಳೋ ತನ್ನ ಕೇಳಿಕೊಳ್ತಾ, ನಾನು ಈ ವಿವಾಹ ಮಹೋತ್ಸವಕ್ಕೆ ಎಲ್ಲ ನಮ್ಮ ಟ್ರಸ್ಟ್ ವತಿಯಿಂದ ನಮ್ಮ ವಾಗೀಶಣ್ಣ ಅವರು ಏನು ವಿಚಾರ ಮಾಡಿದ್ದಾರೆ ಆ ವಿಚಾರಕ್ಕೆ ನಾವು ಸಹದಾರಿಯಾಗಿದ್ದೇವೆ. ನಮಸ್ಕಾರ.